ಬಾಗೋಣ. ಸ್ವಲ್ಪ ಹೊತ್ತು ದೇವರ ಪ್ರಾರ್ಥನೆಯಲ್ಲಿ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳದ್ದೇನೆ, ಇರಲಿಷ್ಟವೆಲ್ಲವೂ ನಾನು ಕೇಳುತ್ತಾಯಿರೆ, ನನಗೇನು ಹೇಳುವೆ. ಪ್ರೀತಿಯುಳ್ಳ ತಂದೆಯೇ, ಈ ಒಂದು ಸ್ವಲ್ಪ ಹೊತ್ತು ನಾವು ನಿನ್ನ ವಾಕ್ಯದ ಕಡೆಗೆ ಧ್ಯಾನ ಮಾಡುವ ಹಾಗೆ ಪ್ರತಿಯೊಬ್ಬೊಬ್ಬರಿಗೆ ಪವಿತ್ರವಾದ ಮನಸ್ಸು, ಏಕಾಗ್ರತೆಯನ್ನು ದಯಪಾಲಿಸಬೇಕಾಗಿ ಕರ್ತನ ಹೆಸರಿನಲ್ಲಿ ಬೇಡಿದ್ದೇವೆ. ಆಮೇನ್. ದೇವರ ವಾಕ್ಯ. ಹೋದ ವಾರದ ವಾಕ್ಯ ಏನಾಗಿತ್ತು? ನೆನಪಿಲ್ಲ. ನಂಬಿಕೆ, ನಿರೀಕ್ಷೆ, ಪ್ರೀತಿ. ಯಾವಾಗಲೂ ನಾವು ನಂಬಿಕೆ ಮತ್ತು ಪ್ರೀತಿಯ ಬಗ್ಗೆ ಹೆಚ್ಚಾಗಿ ಮಾತನಾಡ್ತೇವೆ, ಆದರೆ ನಿರೀಕ್ಷೆಯ ಬಗ್ಗೆ ಹೋದ ವಾರ ದಿವಸ ನಾವು ತಿಳಿದುಕೊಂಡಿದ್ದೇವೆ, ನಿರೀಕ್ಷೆ ಎಂದಿರ್ತಕ್ಕಂಥದ್ರ ಬಗ್ಗೆ. ಆದರೆ ಇವತ್ತಿನ ದಿವಸದಲ್ಲಿ ದೇವರು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ವಾಕ್ಯ ಮತ್ತು ಪ್ರಶ್ನೆಯನ್ನು ಆತನು ನಿಮ್ಮ ಮುಂದೆ ಇಟ್ಟಿದ್ದಾನೆ. ನಿನ್ನ ನಿರ್ಧಾರ ಏನೆಂಬುದರ ಬಗ್ಗೆ ನಾವು ಸ್ವಲ್ಪ ಹೊತ್ತು ಆ ವಾಕ್ಯದೊಡನೆ ಚಿಂತನೆ ಮಾಡುವ. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ಓದಿ ನಾನು ಮುಂದೆ ಬರಲಿಕ್ಕಿದ್ದೇನೆ. 2 ಕೊರಿಂಥ 5ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರವಾಗಿ ಸತ್ತನು. ಇದು ನಮ್ಮ ನಂಬಿಕೆ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆತನು ಮರಣ ಹೊಂದಬೇಕಾದ್ರೆ ಕ್ರೈಸ್ತರಿಗೆ ಒಂದು ನಂಬಿಕೆಯನ್ನು ಆತನು ಕೊಟ್ಟನು. ಆತನು ಏನೂ ತಪ್ಪು ಮಾಡಿರಲಿಲ್ಲ. ಆತನು ಆದರೂ ಕೂಡ ಅನೇಕ ಶಿಕ್ಷೆಗಳನ್ನು ಅನುಭವಿಸಿ ಆ ಗೋಲ್ಗೊಥಾ ಗುಡ್ಡದ ಮೇಲೆ ಎಲ್ಲರಿಗೆ ಕಾಣ್ತಕ್ಕಂಥ ನಿಟ್ಟಿನಲ್ಲಿ ಒಬ್ಬ ಕಳ್ಳನ ಬದಲಿಗೆ ಆ ಒಂದು ಶಿಲುಬೆಯಲ್ಲಿ ನೇತಾಡಿ ಆತನು ಸತ್ತನು ಎನ್ನುವುದು ಪ್ರತಿಯೊಬ್ಬೊಬ್ಬರ ನಂಬಿಕೆ. ಮತ್ತು ಸತ್ಯವೇದ ನಮಗೆ ಸಾರಿ ಹೇಳುತ್ತದೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯ ನೋಡ್ರಿ. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರವಾಗಿ ಆತನು ಸತ್ತನು. ಬರೀ ನನಗಾಗಿ ಸಾಯಲಿಲ್ಲ, ಬರೀ ನಿನಗಾಗಿ ಸಾಯಲಿಲ್ಲ, ಬರೀ ಕ್ರೈಸ್ತರಿಗಾಗಿ ಸಾಯಲಿಲ್ಲ, ಇಡೀ ಲೋಕದ ಜನರಿಗಾಗಿ ಆತನು ಸತ್ತನು ಅಂತೇಳಿ ಈ ಸತ್ಯವೇದದ ವಾಕ್ಯದ ಮುಖಾಂತರವಾಗಿ ಆತನು ಸಾಕ್ಷೀಕರಿಸಲಿಕ್ಕಿದ್ದಾನೆ. ಹೌದು, ಇದು ಸಾವು ಮತ್ತು ಬದುಕು, ಇದು ಇಷ್ಟು ರೀತಿಯಿಂದ ನಾವು ಹಗುರವಾಗಿ ತಿಳಿದುಕೊಂಡಿದ್ದೇವೆ. ಆದರೆ ಕ್ರಿಸ್ತನಿಗಾಗಿ ನಾವು ಸಾಯುವುದು ಬಹಳ ಹಗುರ. ಹೌದಾ? ನಾನು ಹೇಳ್ತಕ್ಕಂಥದ್ದು ಏನಂತಂದರೆ, ಕ್ರಿಸ್ತನಿಗಾಗಿ ಅಥವಾ ಧರ್ಮಕ್ಕಾಗಿ ಅಥವಾ ನನ್ನ ಕುಟುಂಬಕ್ಕಾಗಿ ಸಾಯಬೇಕಾದದ್ದು ಬಹಳ ಹಗುರ. ಯಾಕಂತಂದರೆ ನಾವು ಎಲ್ಲಾದರೂ ಸುವಾರ್ತೆ ಸಾರಲಿಕ್ಕೆ ಹೋದಾಗ ಅಲ್ಲಿ ಅನೇಕರು ನಮ್ಮನ್ನು ಅಡೆತಡೆ ಮಾಡಲಿಕ್ಕಿದೆ. ನೀನು ಯಾಕೆ ಸುವಾರ್ತೆ ಸಾರ್ತೀಯ ಅನ್ನೋರಿದೆ. ಹಿಂದೂ ಸಂಘಟನೆಗಳು ನಮ್ಮನ್ನು ಏನು ಮಾಡ್ತವೆ? ತಡೆಯುತ್ತವೆ. ಈ ರೀತಿಯಿಂದ ತಡೆದಾಗ ಒಂದಿಲ್ಲ ಒಂದೆರಡು ಏಟು ಹೆಚ್ಚು ಕಡಿಮೆ ಬೀಳಬಾರ್ದು ಜಾಗದಲ್ಲಿ ಬಿದ್ದರೆ ನಾವು ಹಗುರವಾಗಿ ಸತ್ತೋಗ್ಬಿಡ್ತೀವಿ, ಅಲ್ಲಿ ಏನೂ ಇಲ್ಲ. ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥ ಪ್ರಶ್ನೆ, ನಾವು ಜೀವಿಸಬೇಕಾದ್ರೆ ಕ್ರಿಸ್ತನಿಗಾಗಿ ಜೀವಿಸಬೇಕು ಅಂತೇಳಿ ಸತ್ಯವೇದ ಹೇಳ್ತದೆ. ಕ್ರಿಸ್ತನಿಗಾಗಿ ಜೀವಿಸುವುದು ಎಷ್ಟು ಕಠಿಣ ಅಂತನ್ನುವುದರ ಬಗ್ಗೆ ನಾವು ಮನವರಿಕೆ ಮಾಡಿಕೊಳ್ಳಬೇಕು. ಎಷ್ಟು ಕಠಿಣ ಇದೆನಾ? ನಾವು ತಿಳಿದುಕೊಂಡಂತೆ ಬಹಳ ಕಠಿಣವಾಗಿದೆ. ಸಾಯಬೇಕಾದ್ರೆ ಏನು ಕಠಿಣ ಇಲ್ಲ. ಎಲ್ಲೋ ಒಂದು ಏಟು ಬೀಳ್ತದೆ, ಒಡಿಸ್ಕೊಳ್ತೀವಿ, ಏನೋ ಒಂದು ಅನಾಹುತದಲ್ಲಿ ಸತ್ತೋಗ್ಬಿಡ್ತೀವಿ, ಅದಕ್ಕೆ ಯಾವುದೂ ತೊಂದರೆನೇ ಇಲ್ಲ ಸಾಯಬೇಕಾದ್ರೆ. ಆದರೆ ಜೀವಿಸಬೇಕಾದ್ರೆ ನೀತಿ ನೇಮಗಳನ್ನು ಆತನು ನಮಗೆ ಬರೆದು ಕೊಟ್ಟಿದ್ದಾನೆ. ದಶಾಜ್ಞೆಗಳನ್ನು ಬರೆದು ನಮ್ಮ ಮುಂದೆ ಇಟ್ಟಿದ್ದಾನೆ. ಸತ್ಯವೇದದ ನೀತಿ ನಿಯಮಗಳನ್ನು ಆತನು ನಮ್ಮ ಮುಂದೆ ಇಟ್ಟಿದ್ದಾನೆ. ಅವೆಲ್ಲವುಗಳನ್ನು ನಾವು ಅನುಸರಿಸಿ ಬದುಕ್ತೇವಾ? ಪ್ರಶ್ನೆ ಇದೆ ನಮ್ಮ ಹತ್ರ. ಅವೆಲ್ಲವುಗಳನ್ನು ಅನುಸರಿಸಲಿಕ್ಕೆ ಸಾಧ್ಯನಾ?
ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಪೌಲನು ಇಬ್ರಿಯ ಸಭೆಯವರಿಗೆ ಬರೆದು ಒಂದು ವಾಕ್ಯವನ್ನು ಆತನು ಜ್ಞಾಪಕ ಮಾಡ್ತಾನೆ. ಇಬ್ರಿಯ 10:38 ವಚನದಲ್ಲಿ, ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವವನು. ಕ್ರೈಸ್ತರಿಗೆ ಮೂಲ ಅಂತಂತಂದರೆ, ನಾನು ಹೇಳ್ತೀನಲ್ಲ ಯಾವಾಗಲೂ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಅಂತಕ್ಕಂಥವುಗಳು, ಇವು ಮೂರು ನಮ್ಮ ಸಭೆ, ನಮ್ಮ ಕುಟುಂಬ, ನಮ್ಮ ಸಮಾಜವನ್ನು ನಡೆಸ್ತದೆ. ಆದರೆ ಇಲ್ಲಿ ನಂಬಿಕೆಯ ಮುಖಾಂತರವಾಗಿ ಏನಂತಂದರೆ, ನೀತಿವಂತನು ನಂಬಿಕೆಯ ಮುಖಾಂತರವಾಗಿ ಆರಾಮಾಗಿ ಜೀವನ ಮಾಡ್ತಾನೆ. ಅವನಿಗೆ ಯಾಕಂತಂದರೆ ನೀತಿವಂತನಿಗೆ ದುರಾಶೆ ಇರೋದಿಲ್ಲ, ಅವನು ಲಂಚ ತೆಗೆದುಕೊಳ್ಳುವುದಿಲ್ಲ, ಅಕ್ರಮ ಆಸ್ತಿ ಸಂಪಾದಿಸುವುದಿಲ್ಲ, ಆ ಆಸ್ತಿಯ ಬಗ್ಗೆ ಅವನು ಚಿಂತೆ ಮಾಡಬೇಕಾಗಿಲ್ಲ, ಅವನು ಕಳ್ಳನಾಗಿರುವುದಿಲ್ಲ, ಇನ್ನೊಬ್ಬರಿಗೆ ವೈರಿಯಾಗಿರುವುದಿಲ್ಲ, ಯಾರೋ ಬಂದು ನನ್ನನ್ನು ಬಡಿತಾರೆ, ಹೊಡಿತಾರೆ, ನನ್ನನ್ನು ಅಟ್ಯಾಕ್ ಮಾಡ್ತಾರೆ, ಈ ಯಾವ ವಿಚಾರಗಳು ಅವನ ಹತ್ರ ಇರುವುದಿಲ್ಲ. ಯಾಕಂತಂದರೆ ಅವನು ನೀತಿವಂತನಾಗಿದ್ದಾನೆ, ಅವನಿಗೆ ನಂಬಿಕೆ ಇದೆ, ನಾನು ಈ ಲೋಕದಲ್ಲಿ ಆರಾಮಾಗಿ ಬದುಕಬಹುದು ನಾನು. ಯಾಕಂತಂದರೆ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿತ್ವ ನನ್ನ ಹತ್ರ ಇದೆ, ಎಲ್ಲರನ್ನು ಗೌರವಿಸ್ತಕ್ಕಂಥ ಒಂದು ಒಳ್ಳೆಯ ಗುಣ ನನ್ನ ಹತ್ರ ಇದೆ, ಎಲ್ಲರನ್ನು ಪ್ರೀತಿಯಿಂದ ಸಹೋದರತೆಯಿಂದ ಕಾಣ್ತಕ್ಕಂಥ ಗುಣ ನಿನ್ನಲ್ಲಿದ್ದಾಗ ನಿನಗೆ ವೈರಿಗಳು ಯಾರು? ನಿನಗೆ ಯಾವುದು ಅಡಚಣೆನೇ ಬರೋದಿಲ್ಲಲ್ಲ. ಅದಕ್ಕಾಗಿ ಆತನು ಯೋಚನೆ ಮಾಡ್ತಾನೆ ಅಂತಂದರೆ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ನಾವೆಲ್ಲರೂ ದೀಕ್ಷಾ ಸ್ನಾನ ಹೊಂದ್ತೇವೆ, ಕ್ರೈಸ್ತರೆನಿಸಿಕೊಳ್ತೇವೆ, ನಮ್ಮ ಧರ್ಮ ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತೇವೆ, ಆದರೆ ನಾವು ಬದಲಾಗಿದ್ದೇವಾ? ಒಂದು ಪ್ರಶ್ನೆ. ನಾವು ಹೇಳ್ತೇವೆ, ಅನೇಕರು ಸಾಕ್ಷಿಗಳನ್ನ ಹೇಳ್ತೇವೆ, ಹೌದು ನಾನು ಇವತ್ತಿನ ದಿವಸದಲ್ಲಿ VBS ಕ್ಲಾಸ್ನಲ್ಲಿ ನಾನು ರಕ್ಷಣೆ ಹೊಂದಿದೆ, ನಾನು ಯವನಸ್ಥರ ಕೂಟದಲ್ಲಿ ನಾನು ರಕ್ಷಣೆ ಹೊಂದಿದೆ, ಸ್ತ್ರೀಯರ ಕೂಟದಲ್ಲಿ ದೇವರು ನನ್ನನ್ನು ಪ್ರಸನ್ನಿಸಿದನು, ಅದರ ಮುಖಾಂತರವಾಗಿ ನಾನು ರಕ್ಷಣೆ ಹೊಂದಿದೆ. ಆವತ್ತಿನ ದಿವಸದಲ್ಲಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ಕೆಟ್ಟ ಕಾರ್ಯಗಳು ನಮ್ಮಿಂದ ಹೋದಾಗ ಅದರಲ್ಲೇ ನಾವು ಜೀವನ ಮಾಡ್ತೇವಾ? ಅದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಅವನು ಹಿಂದಿರುಗಿದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ನೀನು ರಕ್ಷಣೆ ಹೊಂದಿ, ನೀನು ದೀಕ್ಷಾ ಸ್ನಾನ ಹೊಂದಿ, ನೀನು ಒಂದು ಸಲ ಪ್ರೀತಿಯ ಮಾತನಾಡಿ ದೇವರ ಬಗ್ಗೆ ಒಳ್ಳೆಯ ಅನಿಸಿಕೆಯನ್ನು ತೋರಿಸಿ, ಆನಂತರ ಯಾವುದೋ ಒಂದು ಒತ್ತಡಕ್ಕಾಗಲಿ, ಯಾವುದೋ ಒಂದು ದುರಾಶೆಗಾಗಲಿ, ಯಾವುದೋ ಒಂದು ಭಯಕ್ಕಾಗಲಿ ನಾವು ಹಿಂದಿರುಗಿದರೆ ದೇವರು ಏನಂತ ಹೇಳ್ತಾನೆ ಅಂತಂದರೆ, ನನಗೆ ಅವನಲ್ಲಿ ಸಂತೋಷ ಇರೋದಿಲ್ಲ, ಬರೀ ನಾಟಕ ನನಗೆ ಬೇಡಾಗಿದೆ, ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದಿದೆ. 39ನೇ ವಚನದಲ್ಲಿ, ನಾನಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಕ್ರೈಸ್ತತ್ವದಲ್ಲಿ ಯಾವಾಗ ನೀವು ಸ್ಥಿರವಾಗಿ ನಿಂತಾಗ ಅದರ ಹೊಣೆ ದೇವರಿಗೆ ಇರ್ತದೆ. ನಿಮಗೆ ಯಾವುದೇ ಭಯ ಇರೋದಿಲ್ಲ. ಯಾಕಂತಂದರೆ ನೀವು ಕ್ರಿಸ್ತನ ಮಕ್ಕಳಾಗಿದ್ದೀರಿ, ಕ್ರೈಸ್ತತ್ವದಲ್ಲಿ ಸ್ಥಿರವಾಗಿ ನಿಂತಿದ್ದೀರಿ. ನಾವು ಮತ್ತೆ ಹಿಂದಕ್ಕೆ ಹೋಗೋದೇ ಇಲ್ಲ. ಹೋಗಿವೆ ನಾವು? ಉದಾಹರಣೆಗಳಿದೆನಾ? ಎಲ್ಲೂ ಉದಾಹರಣೆಗಳಿಲ್ಲ. ಒಂದು ಸಲ ನಾವು ಮನ ಪರಿವರ್ತನೆಯಾಗಿ ಕ್ರೈಸ್ತತ್ವದಲ್ಲಿ ಮುಳುಗಿ ಆತನ ಮುಖಾಂತರವಾಗಿ ದೀಕ್ಷಾ ಸ್ನಾನವನ್ನು ಹೊಂದಿ ಮತ್ತೆ ಪುನಃ ಹಿಂದಕ್ಕೆ ಹೋಗಿರ್ತಕ್ಕಂಥವ್ರ ಉದಾಹರಣೆ ಭಾಳ ಕಡಿಮೆ. ಆದರೆ ಗೌಪ್ಯವಾಗಿ ತಮ್ಮ ದುರ್ನಡತೆಯನ್ನು ಮತ್ತೆ ಪ್ರದರ್ಶಿರ್ತಕ್ಕಂಥದ್ದು ಅನೇಕರಲ್ಲಿ ಇದೆ ಅಂತೇಳಿ ನಾನು ಹೇಳ್ತೇನೆ. ಯಾಕಂತಂದರೆ ನಾವು ನೀತಿವಂತರಾಗಿ ಸ್ಥಿರವಾಗಿ ನಿಂತಿದ್ದೇವಾ ಅಥವಾ ಇಲ್ಲ ಅನ್ನುವುದ ಪ್ರಶ್ನೆಯಲ್ಲೇ ಇನ್ನೂ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕಾಗಿ ಹೇಳ್ತಾನೆ ಯೋಹನ ಸುವಾರ್ತೆಯಲ್ಲಿ 5:24 ಹೇಳ್ತಾನೆ, ನಿಮಗೆ ನಿಜವಾಗಿ ಹೇಳ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದವನಾಗಿದ್ದಾನೆ. ಬಹಳ ಅದ್ಭುತವಾಗಿ ಹೇಳ್ತಾನೆ. ಯಾವಾಗ ನೀವು ದೈವ ವಾಕ್ಯವನ್ನು ಪ್ರೀತಿಸಿ ಅದನ್ನು ಕೇಳಿ ಅದನ್ನು ಹೇಳಿ ಕಳುಹಿಸಿದಾತನನ್ನು, ಯೇಸು ಕ್ರಿಸ್ತನನ್ನು, ಇವತ್ತು ನನ್ನನ್ನು ನಂಬಬೇಕಾಗಿದೆ, ನನ್ನ ಮುಖಾಂತರವಾಗಿ ನನ್ನ ಹಿಂದೆ ಇರತಕ್ಕಂಥ ಯೇಸುವನ್ನು ನಂಬಬೇಕಾಗಿದೆ. ಆತನ ಮಾತು ಕೇಳಿ ನೀವು ಒಂದು ವೇಳೆ ಸ್ಥಿರವಾಗಿದ್ದರೆ, ಆತನನ್ನು ನೀನು ನಂಬಿ ನಾನು ಹೇಳಿರೋ ಪ್ರಕಾರ ನೀನು ನಡೆದಿದ್ದೀಯಾದರೆ ನಿನಗೇನಾಗ್ತದೆ ಅಂತಂದರೆ ತೀರ್ಪು ಇರುವುದಿಲ್ಲ. ಇಲ್ಲೆಲ್ಲ ಭೂಲೋಕದಲ್ಲೆಲ್ಲ ತೀರ್ಪು ಇರ್ತಕ್ಕಂಥದ್ದು. ನಾವು ಸತ್ತ ನಂತರ, ನಾವು ಸ್ವರ್ಗ ಮತ್ತು ನರಕಗಳ ಒಂದು ಪರಿಕಲ್ಪನೆಯಲ್ಲಿ ಹೋದ ನಂತರ ಅಲ್ಲಿ ದೇವರು ನ್ಯಾಯ ತೀರ್ಪಿಗೆ ನಮ್ಮನ್ನು ಗುರಿ ಮಾಡ್ತಾನೆ. ಒಂದು ವೇಳೆ ನಾನು ಇಲ್ಲದೆ ಆ ನ್ಯಾಯ ತೀರ್ಪಿನಿಂದ ನೀವು ತಪ್ಪಿಸಿಕೊಳ್ಳಬೇಕಾದ್ರೆ ಅಲ್ಲಿ ನಾವು ಆತಂಕಕ್ಕೊಳಗಾಗ್ತೇವೆ. ಇಲ್ಲಿ ನರಕನೋ ಅಥವಾ ಸ್ವರ್ಗನೋ ಅಂತಕ್ಕಂಥ ಪ್ರಶ್ನೆಯಲ್ಲಿರ್ತೇವೆ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದರೆ, ನಿಮ್ಮನ್ನು ನ್ಯಾಯ ತೀರ್ಪಿಗೆ ತರೋಂಗಿಲ್ಲ, ಸ್ಟ್ರೇಟ್ ನಾನೇನು ಮಾಡಿದ್ದೇನೆ, ನಿಮ್ಮನ್ನು ನಾನು ಪಕ್ಕದಲ್ಲಿ ಕರೆದುಕೊಳ್ತೇನೆ, ನಿಮ್ಮನ್ನು ನ್ಯಾಯ ತೀರ್ಪಿಗೆ ಹೋಗೋದಿಲ್ಲ, ನಿಮ್ಮನ್ನು ಆತಂಕಕ್ಕೆ ಬಿಡುವುದಿಲ್ಲ. ಅದಕ್ಕಾಗಿ ಆತನು ಹೇಳ್ತಾನೆ ಅಂತಂದರೆ,
ಮರಣದಿಂದ ಪಾರಾಗಿ ಅವನು ಜೀವಕ್ಕೆ ಸೇರಿದವನಾಗಿದ್ದಾನೆ. ನಾವು ಯೋಚನೆ ಮಾಡ್ಬೋದು, ನಾವು ಸದಾಕಾಲ ಇಲ್ಲಿ ಜೀವಿಸ್ಲಿಕ್ಕೆ ಆಗ್ತದೆ ಅಂದರೆ ಇಲ್ಲ, ಸದಾಕಾಲ ನಾವು ಜೀವಿಸ್ಲಿಕ್ಕಾಗೋದಿಲ್ಲ. ಅನೇಕರ ಸತ್ತವರು ಇನ್ನೂ ಜೀವಂತವಾಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಮರೀಲಿಕ್ಕಾಗೋದಿಲ್ಲ. ಅಂತಹ ಮಹಾಪುರುಷರು ಯಾವಾಗಲೂ ಕ್ರಿಸ್ತ ಪೂರ್ವದಲ್ಲಿ, ಕ್ರಿಸ್ತ ಶಕದಲ್ಲಿ ಅವರು ಜೀವಿಸಿ ಅಗಾಧವಾಗಿರ್ತಕ್ಕಂಥ ಅದ್ಭುತವಾಗಿ ಜೀವನ ಮಾಡಿ ನಮ್ಮೆಲ್ಲರಿಗೆ ಮಾದರಿಯಾಗಿ ಹೋಗಿರ್ತಕ್ಕಂಥವ್ರನ್ನ ನಾವು ಇಂದೂ ಕೂಡ ಜೀವಂತವಾಗಿ ಅವರನ್ನು ನೆನಪು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಯೇಸು ಕ್ರಿಸ್ತನಿಗಾಗಿ ಸಾಯುವುದು ಸುಲಭವಾಗಿದ್ದರೆ, ಆದರೆ ಕ್ರಿಸ್ತನಿಗಾಗಿ ಬದುಕುವುದು ಎಷ್ಟು ಕಷ್ಟ ಅನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಇಷ್ಟೆಲ್ಲ ಮಾಡಿದ ದೇವರು, ಇಷ್ಟೆಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಆತನು, ನಿನ್ನಿಂದ ಆತನು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಏನಾಗಿದೆ ಅಂತೇಳಿ ನಾವು ಯೋಚನೆ ಮಾಡಬೇಕಾಗಿದೆ. ಏನಾಗಬೇಕಾಗಿದೆ? ಈ ಲೋಕದಲ್ಲಿ ನಮ್ಮನ್ನು ಯಾವ ರೀತಿಯಿಂದ, ಈ ಲೋಕದ ಆಶೆ ದುರಾಶೆಗಳು ನಮ್ಮನ್ನು ಯಾವ ರೀತಿಯಿಂದ ಕರೀತದೆ. ಅದಕ್ಕಾಗಿ ನಾವು ಸ್ಥಿರವಾಗಿ ಯೋಚನೆ ಮಾಡಬೇಕಾಗಿದೆ. ಏನಂತಂದರೆ, ದೇವರಿಗಾಗಿ ನಾವು ಜೀವಿಸ್ತಾ ಇದ್ದೇವಾ? ನಾವು ಯಾರಿಗಾಗಿ ಜೀವಿಸ್ತಾ ಇದ್ದೇವೆ? ಇಷ್ಟು ಆಡಂಬರದ ಜೀವನ ಈ ಲೋಕದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲ ಯಾರಿಗೆ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ ನಮ್ಮ ಹತ್ರ ಈ ಲೋಕದಲ್ಲಿ ಅನೇಕ ಆಶೆ, ಆಡಂಬರ ಎಲ್ಲ ತುಂಬಿಬಿಟ್ಟಿದೆ. ಅದರ ಬಗ್ಗೆ ಇಲ್ಲಿ ಹೇಳ್ತಾನೆ ಏನಂತಂದರೆ, ಯಾಕೋಬ 4:4 ನೋಡೋಣ, ಒಂದು ವಾಕ್ಯ ಹೇಳ್ತದೆ. ಯಾಕೋಬ 4:4, ವ್ಯಭಿಚಾರಿಗಳು ನೀವು ಇಹಲೋಕ ಸ್ನೇಹವು ದೇವ ವೈರವವೆಂದು ನಿಮಗೆ ತಿಳಿಯದೋ, ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಈ ಲೋಕದಲ್ಲಿ ಅನೇಕ ಆಶೆ, ಆಡಂಬರ, ಲಂಚಗಳತನ, ಕಳ್ಳತನ, ದರೋಡೆ, ವ್ಯಭಿಚಾರ ಪ್ರತಿಯೊಂದೊಂದು ತುಂಬಿರ್ತಕ್ಕಂಥ ಈ ಲೋಕದಲ್ಲಿ ನಾವು ಈ ಲೋಕದಲ್ಲಿ ಇರ್ತಕ್ಕಂಥ ಆ ಕೆಟ್ಟ ಒಂದು ನಡವಳಿಕೆಗೆ ನಾವು ತುತ್ತಾಗಿದ್ದೀಯಾದರೆ, ಅವುಗಳನ್ನು ನಾವು ಬಳಸಿಕೊಳ್ತಾ ಇದ್ದರೆ, ಇಲ್ಲಿ ದೇವರು ಹೇಳ್ತಾನೆ ಅಂತಂದರೆ, ಯಾವುದಾದ್ರೂ ಒಂದು ಇರ್ತದೆ ನಿನಗೆ. ಈ ಲೋಕದ ದುರಾಶೆ, ಈ ಲೋಕದ ಆಶೆ ಆಕಾಂಕ್ಷೆಗಳು ಬೇಕಾ, ಅಥವಾ ದೇವರು ನಿನಗೆ ಬೇಕಾ ಅಂತೇಳಿ ಪ್ರಶ್ನೆ ಮಾಡ್ತಾನೆ. ಅದಕ್ಕಾಗಿ ಇಲ್ಲಿ ಏನಾಗ್ತದಂತಂದರೆ, ಈ ಲೋಕದಲ್ಲಿ ಇರ್ತಕ್ಕಂಥವುಗಳನ್ನು ನಾವು ಪ್ರೀತಿಸುತ್ತಾ ಹೋದರೆ ದೇವರು ನಮ್ಮನ್ನು ದೂರ ಮಾಡ್ತಾನೆ, ದೇವರು ನಮಗೆ ವಿರೋಧಿಯಾಗಿ ಬಿಡ್ತಾನೆ. ಅದಕ್ಕಾಗಿ ಈ ಲೋಕದಲ್ಲಿ ಇರ್ತಕ್ಕಂಥವುಗಳೆಲ್ಲವುಗಳು ಕೃತಕವಾಗಿವೆ, ಈ ಲೋಕವನ್ನು ನೀವು ಪ್ರೀತಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ವಾಕ್ಯ ಆತನು ಹೇಳ್ತಾನೆ. ಅದೇ ಪ್ರಕಾರವಾಗಿ ಪ್ರಿಯರೇ, ಇನ್ನು ಈ ಲೋಕದಲ್ಲಿ ನಾವು ಜೀವಿಸುವಾಗ ರೋಮ 6:2 ಹೇಳ್ತದೆ, ಪಾಪದ ಪಾಲಿಗೆ ಸತ್ತವರಾಗಿ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ ಅಂತಕ್ಕಂಥದ್ದು. ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ಕ್ರೈಸ್ತರಾಗಿದ್ದೇವೆ, ನಾವು ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ರಕ್ಷಣೆ ಹೊಂದಿದವರಾಗಿರ್ತಕ್ಕಂಥ ನಾವು ಈ ಲೋಕದ ಆಶೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಅದೇ ಜೀವಿತದಲ್ಲಿ ನಾವು ಜೀವಿಸುವುದು ಹೇಗೆ ಅಂತಕ್ಕಂಥ ಪ್ರಶ್ನೆ ಆತನು ನಮಗೆ ಕೇಳುವಂಥ ಸಂದರ್ಭದಲ್ಲಿ ನಿನ್ನ ಉತ್ತರ ಏನಾಗಿದೆ ಅಂತೇಳಿ ನಾವು ಆತನಿಗೆ ಗೌಪ್ಯವಾಗಿ ಪ್ರಾರ್ಥನಾ ಮುಖಾಂತರವಾಗಿ ಉತ್ತರಿಸಬೇಕಾಗಿದೆ. ಅದರ ಸಲುವಾಗಿ ಯಾವಾಗಲೂ ನಾವು ಈ ಲೋಕವನ್ನು ಪ್ರೀತಿಸದೆ ದೇವರನ್ನು ಹೆಚ್ಚಾಗಿ ಪ್ರೀತಿಸಿದರೆ ನಮ್ಮ ಜೀವಿತಕ್ಕೂ ಕೂಡ ಅನುಕೂಲವಾಗ್ತದೆ, ಮತ್ತು ನಮ್ಮ ಜೀವನವು ಸುಲಲಿತವಾಗಿ ನಡೀತದೆ. ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ದೇವರು ನಮಗೆ ಕೊಡಲಿಕ್ಕಿದ್ದಾನೆ. ಒಂದು ಸಲ ಎಲ್ಲೋ ಕೇಳಿದ ಒಂದು ದೃಷ್ಟಾಂತ ನಾನು ನಿಮಗೆ ಜ್ಞಾಪಕಕ್ಕೆ ಮಾಡ್ತೇನೆ. ಏನಂತಂದರೆ, ಒಬ್ಬ ದೇವ ಭಕ್ತನು ಏನು ಮಾಡ್ತಾನೆ ಅಂತಂದರೆ, ನಿಜಕ್ಕೂ ನಡೆದಿರ್ತಕ್ಕಂಥ ಘಟನೆ ಇದಾದ ಕಾರಣ ಈ ದೈವಿಕ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತೇಳಿ ನಾನು ಅನಿಸ್ತೇನೆ. ಯಾಕಂತಂದರೆ ಕ್ರೈಸ್ತತ್ವಕ್ಕೆ ಈ ಲೋಕದಲ್ಲಿ ಅನೇಕ ವಿರೋಧತ್ವ ಅಂತೂ ಸಾಕಾಗಷ್ಟಿದೆ. ಬರೀ ನಮ್ಮ ದೇಶದಲ್ಲಿ ವಿರೋಧ ಇಲ್ಲ, ಇನ್ನೂ ಅನೇಕ ಪ್ರದೇಶಗಳಲ್ಲಿ ಕೂಡ ವೈರತ್ವ ಇದೆ. ಈ ಒಂದು ಸಂದರ್ಭದಲ್ಲಿ ಫಿಲೋಮೆನ ಅಂತಕ್ಕಂಥ ಒಬ್ಬ ಅಮೆರಿಕದ ಇಂಗ್ಲಿಷ್ ವ್ಯಕ್ತಿ ಚೈನಾ ದೇಶಕ್ಕೆ ಸುವಾರ್ತೆ ಸಾರುವುದಕ್ಕಾಗಿ ಹೋಗ್ತಾನೆ. ಆ ಸುವಾರ್ತೆ ಸಾರುವುದಕ್ಕೆ ಹೋದಂಥ ಸಂದರ್ಭದಲ್ಲಿ ಚೈನಾ ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಯಾವ ರೀತಿಯಿಂದಿದೆ, ಆ ಸೇವಕರು ದೇವರ ಒಂದು ಜೀವಿತವನ್ನು ಕಂಡುಕೊಂಡು ಯಾವ ರೀತಿಯಿಂದ ಜೀವನ ಮಾಡಿದರೆ ಎನ್ನುವುದರ ಬಗ್ಗೆ ನಾನು ನಿಮಗೆ ತಿಳಿಸಲಿಕ್ಕಿದ್ದೇನೆ. ಆ ಒಂದು ಸಂದರ್ಭದಲ್ಲಿ ಚೈನಾ ದೇಶಕ್ಕೆ ಹೋದಾಗ ಆತನು ಸತ್ಯವೇದವನ್ನು ಹಿಡಿದುಕೊಂಡು ಅನೇಕ ಜನರ ಮಧ್ಯದಲ್ಲಿ ಸುವಾರ್ತೆ ಸಾರಲಿಕ್ಕೆ ಹೋದಾಗ ಅಲ್ಲಿಯ ಜನ ಅವನಿಗೆ ವಿರೋಧ ಮಾಡಿ ಏನು ಹೇಳ್ತಾರೆ ಅಂತಂದರೆ, ನೀನು ನಮಗೆ ಈ ವಾಕ್ಯವನ್ನು ಹೇಳ್ಬೇಡ, ಯಾಕಂತಂದರೆ ಇಲ್ಲಿ ಕಾನೂನಿದೆ, ಸತ್ಯವೇದ ವಾಕ್ಯ ಇಲ್ಲಿ ಮನ್ನಣ ಇದೆ, ಇಲ್ಲಿ ಅದನ್ನು ಒಪ್ಪಿಕೊಂಡಿಲ್ಲ. ಅದಕ್ಕಾಗಿ ನೀನು ನಮ್ಮ ಹತ್ರ ಹೇಳಬೇಡ, ನಿಮ್ಮದೇ ಆಗಿರ್ತಕ್ಕಂಥ ಅಲ್ಲಿ ಒಂದು ಕ್ರೈಸ್ತ ಕುಟುಂಬವಿದೆ, ಆ ಕ್ರೈಸ್ತ ಕುಟುಂಬಕ್ಕೆ ಹೋಗಿ ನೀನು ಹೇಳು ಅಂತೇಳಿ ಆತನ ಕಳಿಸ್ತಾನೆ.
ಆ ಕ್ರೈಸ್ತ ಮಿಷನರಿ ಏನು ಮಾಡ್ತಾನೆ ಅಂತಂದರೆ ಆ ಕುಟುಂಬವನ್ನು ಹುಡುಕಿ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಮುದುಕ, ವಯಸ್ಸಾಗಿರ್ತಕ್ಕಂಥ ಮುದುಕ ಅಲ್ಲಿ ಸಿಗ್ತಾನೆ. ಆ ವಯಸ್ಸಾಗಿರ್ತಕ್ಕಂಥ ಮುದುಕ ಅಲ್ಲಿ ಸಿಕ್ಕಾಗ ಆತನು ಕೇಳ್ತಾನೆ, ನಾನು ಪಾಸ್ಟರ್ ಇದ್ದೇನೆ, ನಾನು ಸತ್ಯವೇದ ವಾಕ್ಯವನ್ನು ನಿನ್ನ ಹತ್ರ ತಂದಿದ್ದೇನೆ ಅಂತಂದಾಗ, ಹಾಂ ಬನ್ನಿ ಪಾಸ್ಟರ್ ಎಂದು ಗೌರವದಿಂದ ಆತನನ್ನು ಕರೆದು ಆ ಮುದುಕ ಕೂಡಿಸ್ತಾನೆ. ಅಲ್ಲಿ ಕೂಡಿಸಿದ ನಂತರ ಅಲ್ಲಿ ಇರ್ತಕ್ಕಂಥ ಇನ್ನೊಂದು ಮುದುಕಿಗೆ ಹೇಳ್ತಾನೆ. ಆ ಮುದುಕಿ ಯಾರಾಗಿರ್ಬೋದು ಅಂತೇಳಿ ನಾವು ಪ್ರಶ್ನೆ ಮಾಡುವಾಗ ಆ ಮುದುಕಿಗೆ ಹೇಳ್ತಾನೆ ಅಂತಂದರೆ, ಪಾಸ್ಟರ್ ಬಂದಿದ್ದಾರೆ, ಅವರಿಗೆ ಸ್ವಲ್ಪ ಟೀ ಮಾಡಿಕೊಡು ಅಂತೇಳಿ. ಆಕೆ ಕೂಡ ವಯಸ್ಸಾಗಿರ್ತಕ್ಕಂಥ ಹೆಣ್ಣುಮಗಳು. ಆ ಪಾಸ್ಟ್ರಿಗೆ ಭಾಳ ಗೌರವದಿಂದ ಟೀ ಮಾಡುವುದಕ್ಕೆ ಪ್ರಯತ್ನ ಪಡುವಾಗ, ನೀವು ಏನು ಇಷ್ಟು ವಯಸ್ಸಾದ ಹೆಣ್ಮಗಳು, ವಯಸ್ಸಾದ ಮುದುಕ ಇಲ್ಲಿ ಕುಳಿತಿದ್ದೀರಿಲ್ಲ ಅಂತ ಕೇಳಿದಾಗ ಆ ಮುದುಕನು ಕತೆ ಹೇಳಕ್ಕೆ ಶುರು ಮಾಡ್ತಾನೆ. ಏನು ಕತೆ ಹೇಳ್ತಾನೆ ಅಂತಂದರೆ, ಆಕೆ ಯಾರು ಅಂತೇಳಿ ಪ್ರಶ್ನೆ ಮಾಡಿದಾಗ ಆತನು ಒಂದು ಮಾತು ಹೇಳ್ತಾನೆ ಅಂತಂದರೆ, ಆಕೆ ನನ್ನ ಹೆಂಡತಿ, ನಾವು ನಿನ್ನೆನೇ ಮದುವೆ ಆಗಿದ್ದೇವೆ ಅಂತ ಹೇಳ್ತಾನೆ. ಭಾಳ ವಿಚಿತ್ರ ಇದು. ವಯಸ್ಸಾಗಿರ್ತಕ್ಕಂಥ 60 ವಯಸ್ಸಿನ ಮೇಲೆ ಅಷ್ಟು ಆ ಯಜಮಾನನಿದ್ದಾನೆ, 60 ವಯಸ್ಸು ಹೆಚ್ಚು ಕಡಿಮೆ ಈ ಹೆಣ್ಮಗಳಿದ್ದಾಳೆ, ಅವರಿಗೆ ನಡೀಲಿಕ್ಕೆ ಶಕ್ತಿ ಇಲ್ಲ, ಆ ವಯಸ್ಸು ಆವರಿಸಿದೆ, ಅವರ ಜೀವನ ಕುಂಠಿತವಾಗಿದೆ. ಅಂತಹ ಸಂದರ್ಭದಲ್ಲಿ ಆತನು ಹೇಳ್ತಾನೆ, ಟೀ ಮಾಡ್ತಕ್ಕಂಥ ಹೆಣ್ಮಗಳು ನನ್ನ ಹೆಂಡತಿ, ಆಕೆ ನಾನು ನಿನ್ನೆನೇ ಮದುವೆ ಆಗಿದ್ದೇವೆ ಅಂತೇಳಿ. ನನಗೆ ವಿಚಿತ್ರ ಆಗ್ತದೆ. ಇಷ್ಟು ವಯಸ್ಸಾಗಿದೆ, ನಿನ್ನೆ ಮದುವೆ ಆಗಿದ್ದೀರಿ ಅಂತಂದರೆ ಏನಿದ್ರ ಅರ್ಥ ಅಂತಂದಾಗ ಆತನು ಕತೆ ಹೇಳಿಕ್ಕೆ ಚಾಲು ಮಾಡ್ತಾನೆ. ಏನಂತಂದರೆ, ಏನು ಮಾಡಲಿಪ್ಪ, ನಾನು ಚೈನಾ ದೇಶದಲ್ಲಿ ಸತ್ಯವೇದ ವಾಕ್ಯಕ್ಕೆ ಭಾಳ ವಿರೋಧವಿದೆ. ಆ ವಿರೋಧ ಇದ್ದದ ಕಾರಣ ಅವರು ನಾನು ಸತ್ಯವೇದ ವಾಕ್ಯವನ್ನು ಸಾರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡಿದರು ಅಂತಂದರೆ, ನನ್ನನ್ನು ಅರೆಸ್ಟ್ ಮಾಡಿದರು, ನನ್ನನ್ನು ಜೈಲಿಗೆ ತಳ್ಳಿದರು ಅಂತಂದಾಗ, ಮತ್ತು ನಿನ್ನೆ ಹೆಂಗೆ ಮದುವೆ ಆಗಬೇಕಾಯ್ತು? ಏನಿಲ್ಲ, ಅಲ್ಲಿ ಏನಾಯಿತು ಅಂತಂದರೆ, ನಾನು ಜೈಲಿಗೆ ಸುವಾರ್ತೆಯನ್ನು ಸಾರುವುದಕ್ಕಿಂತ ಮುಂಚಿತವಾಗಿ ಆ ಹೆಣ್ಣು ಮಗಳೊಡನೆ ನಾನು ನಿಶ್ಚಿತಾರ್ಥ ಮಾಡಿಕೊಂಡಿದ್ದೆ. ನಿಶ್ಚಿತಾರ್ಥ ಮಾಡಿಕೊಂಡ ನಂತರ ನಾನು ಸ್ವಲ್ಪ ಹೊತ್ತು ಮದುವೆ ಇನ್ನೂ ಲೇಟ್ ಇದೆ ಅಂತೇಳಿ ನಾನು ಮತ್ತೆ ಸುವಾರ್ತೆ ಸೇವೆಯಲ್ಲಿ ನಾನು ತೊಡಗಿಕೊಂಡೆ. ಅಂಥ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರ ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಿಬಿಟ್ಟಾಗ ಅಲ್ಲಿಯ ಜಡ್ಜ್ ಆತನಿಗೆ ಕೇಳ್ತಿದ್ದಾನಂತೆ, ನೀನು ಸುವಾರ್ಥ ಸೇವೆಯನ್ನು ಮಾಡುವುದಿಲ್ಲ ಅಂದರೆ ನಾನು ಇವತ್ತೇ ಬಿಡುಗಡೆ ಮಾಡ್ತೇನೆ, ಸುವಾರ್ಥ ಸೇವೆಯನ್ನು ನೀನು ಬಿಡ್ತೀನಿ ಅಂದರೆ ನಾನು ಇವತ್ತೇ ಬಿಡುಗಡೆ ಮಾಡ್ತೇನೆ, ಇಲ್ಲಾಂದರೆ ನೀನು ಒಳಗಡೆನೇ ಇರ್ತಿದ್ದೀಯ ಅಂತೇಳಿ ಅಂದಾಗ ಆತನು ಹೇಳಿರ್ತಕ್ಕಂಥ ಒಂದು ಮಾತು ಏನಂತಂದರೆ, ನಾನು ಕ್ರಿಸ್ತನಿಗಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇನೆ. ಕ್ರಿಸ್ತನು ನನಗೋಸ್ಕರವಾಗಿ ಕ್ರೂಜಿತನಾಗಿದ್ದಾನೆ, ನನ್ನ ಪಾಪಗಳಿಗಾಗಿ ಆತನು ಬಾಧಿತನಾಗಿದ್ದಾನೆ, ಆದರೆ ನಾನೇನು ಆತನಿಗೆ ಕೊಟ್ಟೆ? ಆ ಒಂದು ಪ್ರಶ್ನೆಯ ಮುಖಾಂತರವಾಗಿ ಆತನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಅನೇಕ ಜನರು ಈ ಲೋಕದಲ್ಲಿ ರಕ್ಷಣೆಯನ್ನು ಹೊಂದಬೇಕಾಗಿದೆ. ಅನೇಕ ಜನರಿಗೆ ಈ ಸತ್ಯವೇದ ವಾಕ್ಯ ನಾನು ತಿಳಿಸಬೇಕಾಗಿದೆ. ಅದರ ಮುಖಾಂತರವಾಗಿ ಅವರು ನಿತ್ಯ ಜೀವವನ್ನು ಪಡೆದುಕೊಳ್ತಾರೆ. ನಾನು ಆತನಿಗಾಗಿ ನಾನು ಜೀವಿಸ್ತಾ ಇದ್ದೇನೆ, ನಾನು ನಿನ್ನ ಬಿಟ್ಟರೆ ಕೂಡ ನಾನು ದೇವರ ವಾಕ್ಯ ಸಾರಲಿಕ್ಕೆ ಹೋಗ್ತೇನೆ ಅಂತೇಳಿ ಆ ಜಡ್ಜನ್ ಮುಂದೆ ಅಂದಾಗ ಆತನಿಗೆ ಏನಂತಂದರೆ, ಆಕ್ರೀತನು ಮತ್ತೆ ಒಳಗಡೆ ಆಯ್ತು. ಒಳಗಡೆ ಇದ್ದರು. ವರ್ಷ ಅಲ್ಲಿ ಪ್ರಶ್ನೆ ಮಾಡ್ತಿದ್ರಂತೆ. ವರ್ಷ ಅನೇಕ ಕೈದಿಗಳನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಆತನು ಪ್ರತಿ ವರ್ಷ 30 ವರ್ಷಗಳ ಕಾಲ ಆತನು 30 ವರ್ಷದವನಿದ್ದಾಗ ಒಳಗಡೆ ಆಗಿದ್ದಾನೆ. ಅಲ್ಲಿ ಜೈಲಿನಲ್ಲಿ 30 ವರ್ಷ ಕಳೆದಿದ್ದಾನೆ. 60 ವರ್ಷಕ್ಕಿಂತ ಹೆಚ್ಚಾಗಿ ಹೋಗಿದೆ. ಅದಾದ ನಂತರ ಅಲ್ಲಿ ವರ್ಷದಲ್ಲಿ 2 ಸಲ ಅಥವಾ 3 ಸಲ ಆ ಹೆಣ್ಮಗಳು ಜೈಲಿಗೆ ಭೇಟಿ ಕೊಡ್ತಾಳೆ, ಆತನನ್ನು ಮಾತನಾಡಿಸ್ತಾಳೆ, ಆತನಿಗೆ ಕುಶಲೋಪರಿ ಕೇಳ್ತಾಳೆ. ಅಂದಾಗ ಆತನಿಗೆ ಸಾಂತ್ವನ ಹೇಳ್ತಾನೆ, ಏನಂತಂದರೆ, ನಾನೇನು ನಿನ್ನನ್ನು ನಿಶ್ಚಯ ಮಾಡಿಕೊಂಡೆ ಮದುವೆ ಆಗಲಿಕ್ಕೆ ಆಗೋದು. ಯಾಕಂತಂದರೆ ನಾನು ಜೈಲಿನಲ್ಲಿರ್ತೇನೆ, ಈ ಜೈಲರ್ಗಳು ನನ್ನನ್ನು ಬಿಡುವುದಿಲ್ಲ, ನನಗೆ ಸ್ವತಂತ್ರ ಕೊಡುವುದಿಲ್ಲ, ನಿನ್ನನ್ನು ಮದುವೆ ಆಗಲು ಸಾಧ್ಯವೇ ಇಲ್ಲ, ನೀನು ಮತ್ತೆ ಬೇರೆ ಗಂಡನ್ನು ನೋಡಿ ಮದುವೆ ಮಾಡಿಕೋ ಅಂತೇಳಿ. ಇಲ್ಲ, ಒಂದು ಸಲ ನಾನು ನಿನ್ನಿಂದ ನಿಶ್ಚಿತಾರ್ಥ ಕಾರ್ಯ ಪಡ್ಕೊಂಡಿದ್ದೇನೆ, ನೀನು ದೈವಿಕ ಮನುಷ್ಯನಾಗಿದ್ದೀಯಾ, ನಿನಗೆ ನಾನು ವಿರೋಧ ಮಾಡೋದಿಲ್ಲ, ಇಬ್ಬರೂ ಕೂಡಿ ಸೇವೆ ಮಾಡೋಣ, ನೀನು ಬರುವವರೆಗೂ ನಾನು ಅಲ್ಲೇ ಕಾಯ್ತಾ ಇರ್ತೇನೆ. ವರ್ಷಕ್ಕೆ 4 ಸಲ ಭೇಟಿ ಕೊಟ್ಟು ಆತನು ಅದೇ ಹೇಳಬೇಕಾಗಿದೆ, ಈಕೆ ಇದೇ ಹೇಳಬೇಕಾಗಿದೆ. ತಮ್ಮ ಜೀವಿತವನ್ನು ಆ ಕ್ರಿಸ್ತನಿಗಾಗಿ ಮುಡುಪಾಗಿ ಅಷ್ಟೇ ಇಟ್ಟಿದ್ದಾರೆ. ಮಾರನೇ ದಿವಸನೇ ಅಲ್ಲಿ ಒಬ್ಬ ಸೇವಕ ಹೋಗಿದ್ದಾನೆ. ಆ ಸೇವಕನಿಗೆ ಉತ್ತರ ಕೊಡ್ತಾರೆ, ಏನಂತಂದರೆ, ಆಕೆ ನನ್ನ ಹೆಂಡತಿ, ನಾವು ನಿನ್ನೆನೇ ಮದುವೆ ಆಗಿದ್ದೇವೆ. ಏನಿದೆ ಜೀವನ ಮಾಡುವಂಥ ಸಂದರ್ಭ? ಲೌಕಿಕವಾಗಿ ನೋಡಿದರೆ ಅಲ್ಲಿ ಏನೂ ಕಾಣುವುದಿಲ್ಲ. ಆದರೆ ನಿನಗಾಗಿ ಕಾದಿರ್ತಕ್ಕಂಥ
ಆ ನಿತ್ಯ ಜೀವ ಆತನಿಗೆ ಗಟ್ಟಿಯಾಗಿದೆ. ಯೋಚನೆ ಮಾಡಬೇಕು. ಪ್ರತಿಯೊಬ್ಬೊಬ್ಬರು ನಾವು ಈ ಲೋಕದಲ್ಲಿ ದೇವರನ್ನು ನಂಬಿಕೊಂಡಿದ್ದೇವೆ, ಆಲಯದಲ್ಲಿ ಹಾಯಾಗಿ ಕುಳಿತಿದ್ದೇವೆ, ಯಾವುದು ಚಿಂತೆ ಇಲ್ಲದಂತೆ. ನಮ್ಗೆ ಯಾವುದಾದ್ರೂ ಚಿಂತೆ ಇದನ್ನ? ಇದೇ ಬಹಳ ದೊಡ್ಡ ಅದ್ಭುತವಾಗಿರ್ತಕ್ಕಂಥದ್ದು. ದೇವರ ವಾಕ್ಯ ಇನ್ನೊಬ್ಬರ ಮುಖಾಂತರವಾಗಿ ನಮ್ಮ ಕಿವಿಗಳಿಗೆ ಇಂಪಾಗಿ ಬೀಳುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಏರುಪೇರುಗಳ ಬಗ್ಗೆ ನಾವು ಯೋಚನೆ ಮಾಡಿ, ನಿನ್ನ ಹೃದಯ ಪರಿಶುದ್ಧವಾಗಿದೆಯಾ, ನಿನ್ನ ಯೋಚನೆಗಳು ಪರಿಶುದ್ಧವಾಗಿದೆಯಾ? ನಾನೊಂದು ಹೇಳಲಿಕ್ಕಿದ್ದೇನೆ ನಿಮಗೆ ಅಂತಂದರೆ, ತಲೆಯಿಂದ ಮತ್ತು ಹೃದಯದಿಂದ ಎರಡು ವಿಚಾರಗಳು ಬರ್ತದೆ. ತಲೆಯಿಂದ ಬರ್ತಕ್ಕಂಥ ವಿಚಾರಗಳೇ ಬೇರೆ, ನಮ್ಮ ಹೃದಯದಿಂದ ಬರ್ತಕ್ಕಂಥ ವಿಚಾರಗಳೇ ಬೇರೆ. ಹೃದಯದಿಂದ ಬರ್ತಕ್ಕಂಥ ವಿಚಾರಗಳು ಇನ್ನೊಬ್ಬನ ಹೃದಯಕ್ಕೆ ಅಟ್ಯಾಕ್ ಮಾಡ್ತದೆ, ಇನ್ನೊಬ್ಬನ ಮನಸ್ಸಿಗೆ ಅದು ಅಟ್ಯಾಕ್ ಮಾಡ್ತದೆ. ಅದು ಅದ್ಭುತವಾಗಿರ್ತದೆ, ಅದು ಬೆಸೆಯುವಂಥದ್ದಾಗಿರ್ತದೆ. ಆದರೆ ತಲೆಯಿಂದ ತಲೆಗೆ ಹೋಗ್ತಕ್ಕಂಥ ಯೋಚನೆಗಳು ಗೊತ್ತಿದೆನಾ ನಿಮಗೆ? ಹೆಂಗಿದೆ? ಒಬ್ಬನಿಗಿಂತ ಒಬ್ಬನ ಪೈಪೋಟಿ. ಅದು ಸಂಸಾರ ಮಾಡುವುದರಲ್ಲಿ ಆಗಲಿ, ಅಥವಾ ವಿರೋಧ ಮಾಡುವುದರಲ್ಲಿ ಆಗಲಿ, ಅಥವಾ ಅಗೌರವ ತೋರಿಸುವುದರಲ್ಲಿ ಆಗಲಿ, ಅಥವಾ ಸ್ನೇಹಿತರೊಡನೆ ಗುದ್ದಾಟ ಮಾಡುವುದರಲ್ಲಿ ಆಗಲಿ, ಆ ರೀತಿಯಿಂದ ಇರ್ತಕ್ಕಂಥ ಆ ಕೆಟ್ಟ ಯೋಚನೆಗಳು ತಲೆಯಿಂದ ಬರುವಂಥ ಸಂದರ್ಭದಲ್ಲಿ ನಿಮ್ಮ ವಿಚಾರಗಳು ನಮ್ಮ ಹೃದಯದಿಂದ ಹೊರಹೊಮ್ಮಬೇಕಾಗಿದೆ. ನಿಮ್ಮ ವಿಚಾರಗಳು ನಮ್ಮ ಹೃದಯದಿಂದ ಹೊರಹೊಮ್ಮಬೇಕಾಗಿದೆ. ಆ ವಿಚಾರಗಳು ನಮ್ಮ ಬಂಧುತ್ವವನ್ನು ಇನ್ನೂ ಬೆಸೆಯುತ್ತವೆ, ನಮ್ಮ ಸಮಾಜವನ್ನು ಇನ್ನೂ ಗಟ್ಟಿ ಮಾಡಿಕೊಳ್ತವೆ, ನಮ್ಮ ಕುಟುಂಬವನ್ನು ಇನ್ನೂ ಸ್ಥಿರವಾಗಿ ಮಾಡ್ತವೆ, ಇನ್ನೂ ನಮ್ಮ ಜೀವಿತವನ್ನು ಅಭಿವೃದ್ಧಿ ಮಾಡ್ತವೆ ಅಂತೇಳಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತಂದರೆ, ಆ ಒಂದು ಜೀವಿತ ಯೆಹೋವನಿಗಾಗಿ, ಯೇಸು ಕ್ರಿಸ್ತನಿಗಾಗಿ ನಿಮ್ಮ ಜೀವಿತವಾಗಿದ್ದರೆ, ನಾವು ಆತನಿಗಾಗಿ ಮೀಸಲಾಗಿಟ್ಟರೆ ನಾವೇನು ಕೊಡಬಾರ್ದು, ಆತನಿಗೆ ಕೊಡೋದು ಅವಶ್ಯಕತೆ ಇಲ್ಲ. ಬರೀ ನಿನ್ನ ಮನಸ್ಸು, ಬರೀ ನಿನ್ನ ನೀತಿ ನಡವಳಿಗಳು, ಬರೀ ನಿನ್ನ ಸತ್ಯವೇದ ನಿಯಮಗಳು ಮಾತ್ರ ಆತನು ನಿನ್ನಿಂದ ಬಯಸ್ತಾನೆ. ಅದಕ್ಕೆ ಪ್ರತಿಫಲವಾಗಿ ನಿನಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಮನಸ್ಸು, ಒಂದು ನೆಮ್ಮದಿಯ ಜೀವನ ನಿನಗೆ ಆತನು ಕೊಡಲು ಸದಾ ಸಿದ್ಧನಾಗಿ ಕೈ ಚಾಚಿ ನಿಮ್ಮನ್ನು ಕರೆಯುವಾಗ ನಿರಾಕರಿಸದೆ ನೀವು ದೂರ ಹೋಗಬೇಡಿ ಅಂತೇಳಿ ನಾನು ನಿಮ್ಮನ್ನು ಬಲಪಡಿಸ್ತೇನೆ. ನಿಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಬಲಪಡಿಸುವವನಾಗಿದ್ದೇನೆ. ಆದುದರಿಂದ ಪ್ರಿಯರೇ, ಕ್ರೈಸ್ತರಾಗಿ ಈ ಲೋಕದಲ್ಲಿ ಜೀವಿಸಿ ನಾವು ಇನ್ನೊಬ್ಬರಿಗಾಗಿ, ಇನ್ನೊಬ್ಬರ ಪ್ರೀತಿಗಾಗಿ, ಇನ್ನೊಬ್ಬರ ಒಳ್ಳೆಯ ಯೋಗಕ್ಷೇಮಕ್ಕಾಗಿ ನಾವು ಜೀವಿಸಿದೆಯಾದರೆ ನಿಜಕ್ಕೂ ದೇವರು ನಮ್ಮನ್ನು ಮೆಚ್ಚುವವನಾಗಿದ್ದಾನೆ. ಸದಾಕಾಲಕ್ಕೂ ನಿಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸುವವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲ